ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮಂದಿಗೆ ಬಂದಿದ್ದೇನೆ. ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್. ಏನು ಜಾಬು, ಏನು ಎತ್ತ, ಎಷ್ಟು ಪೋಸ್ಟ್ಗಳು ಖಾಲಿ ಇದೆ, ವೇತನ ಶ್ರೇಣಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. 8ನೇ ತರಗತಿ ಮತ್ತು ಪದವಿ PUC ಆದವರಿಗೆ ಬಂದ್ಬಿಟ್ಟು ಕ್ಲರ್ಕು, P1, ಅಟೆಂಡರು, ಚಾಲಕ, ವಿವಿಧ ರೀತಿಯ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸಂಸ್ಥೆ ಬಂದ್ಬಿಟ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಕಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಸಂಸ್ಥೆ ಹೆಸರು. ಹುದ್ದೆಗಳ ಪ್ರಮಾಣ ಬಂದ್ಬಿಟ್ಟು 15ಕ್ಕೂ ಪ್ಲಸ್ ಎಷ್ಟು ಹುದ್ದೆಗಳಿದೆ. ಉದ್ಯೋಗದ ಪ್ರಕಾರ ಬಂದ್ಬಿಟ್ಟು ಎಲ್ಲಪ್ಪ ಅಂದರೆ ಇದೇನರ ಪ್ರಕಾರ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ತೊಗೊತಾರೆ. ಸ್ಥಳ ಎಲ್ಲಪ್ಪ ಅಂದರೆ ಬೆಂಗಳೂರಿನಲ್ಲಿ. ಇದು ಕೊನೆಯ ದಿನಾಂಕ ಬಂದ್ಬಿಟ್ಟು 7/4/2025 ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ. ಮೊಬೈಲ್ ನಂಬರು ಕೊಟ್ಟಿದ್ದಾರೆ. ಮೊಬೈಲ್ ನಂಬರ್ ಬಂದ್ಬಿಟ್ಟು 080253222873. ಇಮೇಲ್ ID ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಉದ್ಯೋಗ ಅವಕಾಶಗಳು ಮತ್ತು ವಿದ್ಯಾರ್ಹತೆ ಏನೇನಿರಬೇಕು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ನೇಮಕಾತಿ ಬಂದ್ಬಿಟ್ಟು ವಿವಿಧ ರೀತಿಯ ಹುದ್ದೆಗಳಿದೆ. ಎಲ್ಲ ರೀತಿಯ ಹುದ್ದೆಗಳು ಇದೆ. ಯಾವ್ಯಾವ ಹುದ್ದೆಗಳು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ವೈದ್ಯಕೀಯ ಅಧಿಕಾರಿ ಬಂದುಬಿಟ್ಟು MBBS ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. ದಂತ ವೈದ್ಯ ಬಂದುಬಿಟ್ಟು BDS ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. ಪಾಲಿಟೆಕ್ನಿಕಲ್ ಇನ್ಚಾರ್ಜ್ ಬಂದುಬಿಟ್ಟು ಅಧಿಕಾರಿ ಬಂದುಬಿಟ್ಟು ಪದವಿ ಅವರು ಅಷ್ಟೇ 5 ವರ್ಷಗಳ ಕನಿಷ್ಠ ಅನುಭವವನ್ನು ಹೊಂದಿರಬೇಕಾಗತ್ತೆ. ಲ್ಯಾಬ್ ಟೆಕ್ನಿಷಿಯನು BSc MLT DMLT ಕನಿಷ್ಠ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. ನರ್ಸಿಂಗ್ ಅಸಿಸ್ಟೆಂಟ್ ಬಂದುಬಿಟ್ಟು GNM ಡಿಪ್ಲೊಮಾ ಅಥವಾ ಕ್ಲಾಸ್ 1 ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. ದಂತ ಹೈಜೆನಿಸ್ಟ್ ಬಂದುಬಿಟ್ಟು ಡಿಪ್ಲೊಮೊ ಕನಿಷ್ಠ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. ಕ್ಲರ್ಕು ಡೇಟಾ ಎಂಟ್ರಿ ಆಪರೇಟರ್ ಬಂದುಬಿಟ್ಟು ಪದವಿ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. ಚಾಲಕ ಬಂದುಬಿಟ್ಟು 8ನೇ ತರಗತಿ ಚಾಲನಾ ಪರವಾನಗಿ ಮತ್ತು 5 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. ಚೌಕಿದಾರ್ ಬಂದುಬಿಟ್ಟು ಆರ್ಮೆಡ್ ಪ್ರೋಸೆಸ್ಸು GD ಟ್ರೇಡ್ ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. ಮಹಿಳಾ ಅಟೆಂಡರ್ ಬಂದುಬಿಟ್ಟು ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. P1 ಬಂದುಬಿಟ್ಟು 8ನೇ ತರಗತಿ ಉತ್ತೀರ್ಣರಾದರೆ ಸಾಕು. ಸಿಪಾಯಿ ವಲಯ ಬಂದುಬಿಟ್ಟು ಕನಿಷ್ಠ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ. ವಯೋಮಿತಿ ಸಡಲಿಕೆ ಇದೆ. ಗರಿಷ್ಠ ಬಂದುಬಿಟ್ಟು 53 ವರ್ಷಗಳು ಆಗಿರಬೇಕಾಗತ್ತೆ. SC ST ಅಭ್ಯರ್ಥಿಗಳಿಗೆ ಬಂದುಬಿಟ್ಟು 5 ವರ್ಷ ಸಡಲಿಕೆ ಇದೆ. OBC ಅಭ್ಯರ್ಥಿಗಳಿಗೆ ಬಂದುಬಿಟ್ಟು 3 ವರ್ಷ ಸಡಲಿಕೆ ಇದೆ. ಸಂಬಳ ಎಷ್ಟಪ್ಪ ಅಂದರೆ ಒಬ್ಬೊಬ್ಬರಿಗೆ ಎಷ್ಟು ಸಂಬಳ ಇದೆ ಅಂತಂದರೆ ನೋಡ್ಕೊಂಬರೋಣ ಬನ್ನಿ. ಹುದ್ದೆಗಳ ಸಂಬಳ ಬಂದುಬಿಟ್ಟು ತಿಂಗಳಿಗೆ ಎಷ್ಟು ಅಂತಂದರೆ ವೈದ್ಯಕೀಯ ಅಧಿಕಾರಿಗೆ ಬಂದುಬಿಟ್ಟು 75,000, ದಂತ ವೈದ್ಯಕ್ಕೂ ಅಷ್ಟೇ 75,000, ಪಾಲಿಟೆಕ್ನಿಕಲ್ ಇನ್ಚಾರ್ಜ್ಗೆ ಬಂದುಬಿಟ್ಟು 75,000, ಲ್ಯಾಬ್ ಟೆಕ್ನಿಷಿಯನ್ಗೆ ಬಂದುಬಿಟ್ಟು 28,100, ಲ್ಯಾಬ್ ಟೆಕ್ನಿಷಿಯನ್ ಅಸಿಸ್ಟೆಂಟಿಗೆ ಬಂದುಬಿಟ್ಟು 25,100, ಫಾರ್ಮಸಿಗೆ ಬಂದುಬಿಟ್ಟು 28,100 ರೂಪಾಯಿ ಸಂಬಳ, ನರ್ಸಿಂಗ್ ಅಸಿಸ್ಟೆಂಟ್ಗೆ ಬಂದುಬಿಟ್ಟು 28,100 ರೂಪಾಯಿ, ದಂತ ಹೈಜೆನಿಸ್ಟಿಗೆ ಬಂದುಬಿಟ್ಟು 28,100 ರೂಪಾಯಿ, ಕ್ಲರ್ಕು ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ಬಂದುಬಿಟ್ಟು 22,500 ರೂಪಾಯಿ, ಚಾಲಕ ಬಂದುಬಿಟ್ಟು ವಾಹನ ಚಾಲಕರಿಗೆ ಬಂದುಬಿಟ್ಟು 19,700 ರೂಪಾಯಿ, ಚೌಕಿದಾರರಿಗೆ ಬಂದುಬಿಟ್ಟು 18,800 ರೂಪಾಯಿ 16,800 ರೂಪಾಯಿ, ಮಹಿಳಾ ಅಟೆಂಡರ್ ಬಂದುಬಿಟ್ಟು 16,800 ರೂಪಾಯಿ, P1 ಬಂದುಬಿಟ್ಟು 16,800 ರೂಪಾಯಿ, ಸಿಪಾಯಿ ವಲೆಗೆ 18,800 ರೂಪಾಯಿ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಆಯ್ಕೆ ಪ್ರಕ್ರಿಯೆ ಕಡ್ಡಾಯ ದಾಖಲೆಗಳು, ಆಯ್ಕೆ ನೇರ ಸಂದರ್ಶನ ಇರುತ್ತೆ ಮತ್ತು ಪ್ರಮಾಣ ಪತ್ರಗಳು, ಒರಿಜಿನಲ್ ಡಾಕ್ಯುಮೆಂಟ್ಸು, ಫೋಟೋ ಕಾಪಿಗಳು ಬೇಕಾಗತ್ತೆ. ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕಂದರೆ ರೆಸ್ಯೂಮು, ವಿದ್ಯಾರ್ಹತೆ ಪ್ರಮಾಣ ಪತ್ರ, ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು ಮತ್ತು ಅನುಭವ ಪ್ರಮಾಣ ಪತ್ರ ಹೊಂದಿದರೆ ಮಾತ್ರ ಕೊಡಬೇಕಾಗತ್ತೆ. ಇದನ್ನು ಬಂದುಬಿಟ್ಟು ನೀವು ಹತ್ತಿರದ ಆನ್ಲೈನ್ ಸೆಂಟರು ಅಥವಾ ವೆಬ್ಸೈಟುಗಳ ಮೂಲಕ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ನನ್ನ ಫೋನ್ ನಂಬರ್ ಮತ್ತು ಇಮೇಲ್ IDನ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಆಸಕ್ತಿ ಇದ್ದರೆ ಹೋಗಿ ಅಪ್ಲಿಕೇಶನ್ನ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.